ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್ ಅಮ್ಮನ ಮಗಳು. ಇವತ್ತು ಏನು ಸ್ಪೆಷಲ್ ಡೇ ಇದೆ? ಮದರ್ಸ್ ಡೇ. ಈ ಮದರ್ಸ್ ಡೇ ವಿಡಿಯೋ ಮಾಡಲಿಲ್ಲ ನಾನು ಅಂದರೆ ಚೆನ್ನಾಗಿರುತ್ತಾ? ಅದು ಯೂಟ್ಯೂಬ್ ಚಾನಲ್ ನೇಮ್ ಏನು ನಂದು? ಅಮ್ಮನ ಮಗಳು. ಹಂಗಾಗಿ ನಾ ಮದರ್ಸ್ ಡೇ ಬಗ್ಗೆ ಒಂದು ವಿಡಿಯೋ ಮಾಡಲೇಬೇಕು ತಾನೆ. ಅದಕ್ಕೋಸ್ಕರ ನಾನು ಮದರ್ಸ್ ಡೇ ಸೆಲೆಬ್ರೇಷನ್ ಮತ್ತು ಮದರ್ಸ್ ಡೇ ಇಂಪಾರ್ಟೆನ್ಸ್, ಮದರ್ಸ್ ಡೇ ಎಲ್ಲಿ ಸ್ಟಾರ್ಟ್ ಆಯಿತು, ಇದನ್ನೆಲ್ಲ ನನಗೆ ಎಷ್ಟು ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೂ ಮುಂಚೆ ಆ ಇನ್ಫಾರ್ಮೇಷನ್ ನಿಮಗೆಲ್ಲ ತಿಳ್ಸೋಕ್ಕಿಂತ ಮುಂಚೆ ಒಂದು ಹಾಡು ಹೇಳೋಣ, ಭಾವಗೀತೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಲ ಹೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ನಿನ್ನ ರಕ್ಷೆಯ ಗೂಡಲ್ಲಿ ಬೆಚ್ಚಗೆ ಹಡಗಲಿ ಎಷ್ಟು ದಿನ, ದೂಡು ಹೊರಗೆ ನನ್ನ ಓಟ ಕಲಿವೆ, ಒಳನೋಟ ಕಲಿವೆ, ಓಟ ಕಲಿವೆ, ಒಳನೋಟ ಕಲಿವೆ, ನಾ ಕಲಿವೆ ಊರ್ವ ಗಮನ, ಓ ಅಗಾಧ ಗಗನ, ಓ ಅಗಾಧ ಗಗನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಮೇಲೆ ಆರಿ ನಿನ್ನ ಸೆಳೆತ ಮೀರಿ ನಿರ್ಭರ ಸ್ಥಿತಿಗೆ ತಲುಪಿ, ಬ್ರಹ್ಮಾಂಡವನ್ನೇ ಬೆದಕಿ, ಮೇಲೆ ಆರಿ ನಿನ್ನ ಸೆಳೆತ ಮೀರಿ ನಿರ್ಭರ ಸ್ಥಿತಿಗೆ ತಲುಪಿ, ಬ್ರಹ್ಮಾಂಡವನ್ನೇ ಬೆದಕಿ, ಇಂಧನ ತೀರಲು ಬಂದೇ ಬರುವೇನ್, ಇಂಧನ ತೀರಲು ಬಂದೇ ಬರುವೇನು, ಮತ್ತೆ ನಿನ್ನ ತೊಡೆಗೆ ಮೂರ್ತ ಪ್ರೇಮದೆಡೆಗೆ, ಮೂರ್ತ ಪ್ರೇಮದೆಡೆಗೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು, ಮಿಡುಕಾಡುತ್ತಿರುವೆ ನಾನು. ಸಾಕು, ಸಾಂಗ್ ಕೇಳಿದಾಯ್ತು. ಈಗ ಮದರ್ಸ್ ಡೇ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಮಗುವಿನ ಮೊದಲನೇ ತೊದಲು ನುಡಿ ಅಮ್ಮ ಅಂತ ಬರುತ್ತೆ. ಅಮ್ಮ ಎನ್ನೋದು 2 ಅಕ್ಷರಕ್ಕಿಂಗಿರೋ ಶಕ್ತಿ ಅಷ್ಟಿಷ್ಟಿಲ್ಲಪ್ಪ. ಎಲ್ಲನೂ ಮರೆಸೋ ತಾಯಿ ಪ್ರೀತಿಗೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ. ಎಲ್ಲರಿಗೂ ಅಮ್ಮ ಅಂದರೆ ವಿಶೇಷವಾದ ವ್ಯಕ್ತಿತ್ವ ಆಗಿರ್ತಾಳೆ. ಕುಟುಂಬ, ಮನೆ, ಮಕ್ಕಳು, ಸಂಸಾರ ಅಂತ ರಜಾ ಇಲ್ಲದೆ ದುಡಿಯೋಳು ಒಬ್ಬಳೆ, ಅದು ಅಮ್ಮ. ಈಗ ತಾಯಂದಿರಿಗಾಗಿ ಮೀಸಲಾಗಿರುವ ಈ ದಿನ ಮುಖ್ಯ ಉದ್ದೇಶ ಏನು? ಅವರ ಅಸ್ತಿತ್ವವನ್ನು ತಿಳ್ಕೊಳ್ಳೋದು, ಅವರ ಅಸ್ತಿತ್ವಕ್ಕೆ ಆಚರಿಸೋದು. ಈ ದಿನದಂದು ಜನ್ಮವಿಡೀ ತಮ್ಮ ಮಕ್ಕಳ ಸಂತೋಷವನ್ನೇ ಬಯಸುವ ತಾಯಂದಿರ ಮಹತ್ವವನ್ನು ಇಡೀ ಜಗತ್ತಿಗೆ ಸಾರುವ ಉದ್ದೇಶವೇ
ಈ ತಾಯಂದಿರ ದಿನ ಸೆಲೆಬ್ರೇಟ್ ಮಾಡೋದು. ಈ ದಿನ ಮಕ್ಕಳು ತಮ್ಮ ತಾಯಂದಿರಿಗೆ ವಿಶೇಷವಾಗಿ ಶುಭ ಕೋರೋದು ಮತ್ತು ಅವರ ಮೇಲಿನ ಪ್ರೀತಿ ವ್ಯಕ್ತಪಡಿಸೋದು, ಗಿಫ್ಟ್ಸ್ ಕೊಡೋದು, ಈ ಮೂಲಕ ತಾಯಂದಿರಿಗೆ ವಿಶೇಷವಾದ ದಿನ ಥರ ಆಚರಿಸ್ತಾರೆ. ಮತ್ತು ಈ ದಿನ ಪ್ರಮುಖ ಉದ್ದೇಶ ಏನಂದರೆ ತಾಯಿಯ ಪ್ರೀತಿ, ತ್ಯಾಗ ಹಾಗೂ ಮಹತ್ವವನ್ನು ಇಡೀ ಜಗತ್ತಿಗೆ ತಿಳಿಸ್ಕೊಡೋದು. ಅಮ್ಮ ಅಂದರೆ ಪ್ರಪಂಚಕ್ಕಿಂತ ಹೆಚ್ಚು ಅಲ್ವಾ? ಸರಿ, ಈಗ ಅದರ ಉದ್ದೇಶ ತಿಳ್ಕೊಂಡು ಅಮ್ಮಂದಿರ ದಿನದ್ದು ಇತಿಹಾಸ ಏನಿರ್ಬೋದು? ಫಸ್ಟು ಏನಂತ ಸ್ಟಾರ್ಟ್ ಆಯಿತು, ಎಲ್ಲಿ ಸ್ಟಾರ್ಟ್ ಆಯಿತು? ಪ್ರಾಚೀನ ಕಾಲದಿಂದನೂ ಇದೆ. ಫಸ್ಟು ಪ್ರಾಚೀನ ಕಾಲದಲ್ಲಿ ಗ್ರೀಕರು ಮತ್ತು ರೋಮನ್ನರು ಇಬ್ಬರೂ ಕೂಡ ಮಾತೃದೇವತೆಗಳಾದ ರಿಯಾ ಮತ್ತು ಸೈಬೆಲಿಯಾ ಗೌರವ ಅರ್ಥವಾಗಿ ಹಬ್ಬ ನಡೆಸ್ತಿದ್ರು. ಆಯಿತಾ? ನೆಕ್ಸ್ಟು 20ನೇ ಶತಮಾನದ ಆರಂಭದಲ್ಲಿ ತಾಯಂದಿರ ದಿನ 1908ರಲ್ಲಿ ಅಮೇರಿಕಾದ ಶಾಂತಿ ಕಾರ್ಯಕರ್ತೆ ಆಗಿದ್ದ ಅನಾ ಜರ್ವಿಸ್ ತನ್ನ ತಾಯಿಯನ್ನು ತುಂಬ ಪ್ರೀತಿಸ್ತಿರ್ತಾಳೆ. ಅವಳು ಮದುವೆ ಕೂಡ ಆಗಿರಲ್ಲ ತಾಯಿಗೋಸ್ಕರ. 1905ರಲ್ಲಿ ಅವಳ ತಾಯಿ ಮರಣ ಹೊಂದುತ್ತಾರೆ. ಆ ಬಳಿಕ ತನ್ನ ತಾಯಿಯ ಮೇಲಿನ ಪ್ರೀತಿ ಅಪಾರವಾಗಿತ್ತು ಅವಳಿಗೆ ವ್ಯಕ್ತಪಡಿಸಲು ಅವಳು ತಾಯಂದಿರ ದಿನ ಎಂದು ಆಚರಿಸುತ್ತಾ ಮುಂದಾದಳು. ನಂತರ ಅಮೇರಿಕಾದ ರಾಷ್ಟ್ರಪತಿಯಾಗಿದ್ದ ವುಡ್ರೋ ವಿಲ್ಸನ್ ಅವರು 1914ರಂದು ಪ್ರತಿ ಮೇ ತಿಂಗಳು 2ನೇ ಭಾನುವಾರದಂದು ತಾಯಂದಿರ ದಿನ ಎಂದು ಘೋಷಿಸಿದರು. ಆ ಬಳಿಕ ಈ ದಿನವನ್ನು ಸಾಮಾನ್ಯವಾಗಿ ಭಾರತ, ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಸೇರಿದಂತೆ ಹಲವಾರು ದೇಶಗಳು ಈ ಮೇ ತಿಂಗಳಲ್ಲಿ 2ನೇ ಭಾನುವಾರದಲ್ಲಿ ಈ ತಾಯಂದಿರ ದಿನ ಎಂದು ಆಚರಿಸಲು ಆರಂಭಿಸಿದರು. ಹಾಗಾಗಿ ನಾವು ಕೂಡ ಮದರ್ಸ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ನನ್ನ ಕಡೆಯಿಂದ ಈಗ ಎಲ್ಲ ಅಮ್ಮಂದಿರಿಗೂ ಹ್ಯಾಪಿ ಮದರ್ಸ್ ಡೇ.